ಎಲ್ಲಿಯ ದೂರದ ಉತ್ತರ ಪ್ರದೇಶದ ಅಯೋಧ್ಯೆ, ಎಲ್ಲಿಯ ಕರ್ನಾಟಕದ ಮೈಸೂರು. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂತಹ ಶ್ರೀ ರಾಮ್ ಲಲ್ಲಾ ಮೂರ್ತಿಯ ಕಪ್ಪು ಶಿಲೆ, ಕೃಷ್ಣ ಶಿಲೆ ಸಿಕ್ಕಿದ್ದು ಮೈಸೂರು ತಾಲೂಕಿನ ಹಾರೋಹಳ್ಳಿ ಹಾಗೂ ಗುಜ್ಜೇಗೌಡನಪುರ ಮಧ್ಯದಲ್ಲಿ ಇರುವಂತಹ ಜಮೀನಿನಲ್ಲಿ. ನಾನೀಗ ಜಮೀನಿನ ಸ್ಥಳದಲ್ಲಿದ್ದೀನಿ. ಸದ್ಯ ಜಮೀನಿನ ಸ್ಥಳದಲ್ಲಿ ಈಗ ಹಬ್ಬದ ವಾತಾವರಣ ಇದೆ. ಗುಜ್ಜೇಗೌಡನಪುರ ಹಾಗೂ ಹಾರೋಹಳ್ಳಿ ಎರಡೂ ಗ್ರಾಮದ ಗ್ರಾಮಸ್ಥರು ಸದ್ಯ ವಿಶೇಷ ಪೂಜೆಯನ್ನ ಸಲ್ಲಿಸ್ತಿದ್ದಾರೆ. ನಾಳೆ ಸರಯೂ ನದಿಯಲ್ಲಿ ಶ್ರೀರಾಮ್ ಲಲ್ಲಾ ಮೂರ್ತಿಯ ಪೂಜೆ ಅಂದ್ರೆ ಆ ಮೂರ್ತಿಯನ್ನು ತೊಳೆದು ಬಳಿಕ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಅಂತಹ ಸಂದರ್ಭದಲ್ಲಿಯೇ ಈ ಸ್ಥಳದಲ್ಲಿ ಪೂಜೆಯನ್ನು ಸಲ್ಲಿಸಬೇಕು ಎಂಬ ಕಾರಣಕ್ಕಾಗಿಯೇ ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗೂಡಿ ಈಗ ವಿಶೇಷ ಪೂಜೆಯನ್ನ ಸಲ್ಲಿಸ್ತಿದ್ದಾರೆ. ಸ್ಥಳ ಅಂದ್ರೆ ಕಲ್ಲು ಸಿಕ್ಕಂತಹ ಈ ಸ್ಥಳದಲ್ಲಿ ಈಗ ಪೂಜೆಯನ್ನ ಮಾಡ್ತಾ ಇರೋದು. ಇನ್ನು ಇಲ್ಲಿ ಗೋಧೂಳಿ ಲಗ್ನದಲ್ಲಿ ಇವತ್ತು ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಅದಕ್ಕಾಗಿ ಚಪ್ಪರವನ್ನ ಹಾಕಿ ವಿಶೇಷವಾಗಿ ಅಲಂಕರಿಸಿದ್ದಾರೆ. ಇದು ಸದ್ಯ ರಾಮದಾಸ್ ಎಂಬುವರಿಗೆ ಸೇರಿದಂತಹ ಜಮೀನಾಗಿದೆ. ಈ ಒಂದು ಜಮೀನಿನಲ್ಲಿಯೇ ರಾಮನ ವಿಗ್ರಹಕ್ಕೆ 9 ಅಡಿ 8 ಇಂಚಿನ ಎತ್ತರ ಹಾಗೂ 4 ಅಡಿ ಅಗಲದ ಒಂದು ಬಂಡೆಯನ್ನ ಮೊದಲಿಗೆ ಕಳುಹಿಸಿಕೊಡುವಂತಹ ಕೆಲಸಕ್ಕೆ ಇಲ್ಲಿ ಕೆಲಸ ಮಾಡುವಂತಹ ಶ್ರೀನಿವಾಸ್ ಅವರು ಮುಂದಾಗಿದ್ರು. ಇದಾದ ಬಳಿಕ ಸೀತೆಯ ವಿಗ್ರಹಕ್ಕೆ 7 ಅಡಿ ಉದ್ದ 4 ಅಡಿ ಅಗಲದ ಬಂಡೆಯನ್ನು ಕೂಡ ಮೊದಲ ಹಂತದಲ್ಲಿ ರವಾನೆ ಮಾಡಿದ್ರು. ಇದಾದ ಬಳಿಕ ಇದೇ ಕಲ್ಲು ಯೋಗ್ಯ ಹಾಗೂ ಶ್ರೇಷ್ಠ ಅಂತ ಹೇಳಿದ ಪರಿಣಾಮವಾಗಿಯೇ ಇಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನ ಮೂರ್ತಿಗಳ ಆ ಒಂದು ಮೂರ್ತಿಗಳಿಗೂ ಕೂಡ ಕಲ್ಲನ್ನ ಕಳುಹಿಸಿ ಕೊಡುವಂತಹ ಕೆಲಸಕ್ಕೆ ಇಲ್ಲಿನ ಗ್ರಾಮಸ್ಥರು ಮುಂದಾಗಿದ್ರು. ನೀವೀಗ ನೋಡ್ತಿರುವಂತಹ ಸ್ಥಳದಲ್ಲಿಯೇ ಶ್ರೀರಾಮ್ ಲಲ್ಲಾ ಮೂರ್ತಿಯ ಒಂದು ವಿಗ್ರಹಕ್ಕೆ ಬೇಕಾದಂತಹ ಕಲ್ಲು ಸಿಕ್ಕಂತಹ ಸ್ಥಳ. ಈ ಸ್ಥಳ ಈಗ ದೈವಿ ಸ್ಥಳ ಆಗ್ತಿದೆ. ಹಾಗಾಗಿ ಈ ಒಂದು ಪೂಜನೀಯ ಭಾವವನ್ನ ಇಟ್ಟುಕೊಂಡು ಇಲ್ಲಿಗೆ ಇಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗೂಡಿ ಪೂಜೆಯನ್ನು ಸಲ್ಲಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಈ ಜಮೀನಿನ ಮಾಲೀಕರಾದಂತಹ ರಾಮದಾಸ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ದೂರದ ಅಯೋಧ್ಯೆ, ಅಲ್ಲಿ ಶ್ರೀರಾಮ ಅರಳ್ತಿದ್ದಾನೆ. ಶ್ರೀರಾಮನನ್ನ ಕೊಟ್ಟಿದ್ದು ನಿಮ್ಮ ಜಮೀನಿನ ಕಲ್ಲು, ಏನಂತ ಹೇಳ್ತೀರಿ? ಭಾಳ ಸಂತೋಷ ಆಗುತ್ತೆ ಸರ್. ನಾವು ಇಷ್ಟು ನಮ್ಮ ಭೂಮಿಯಲ್ಲಿ ಉಪಯೋಗ ಪಡೆದ ಕಲ್ಲಿದ್ದರಿಂದ ಅದನ್ನು ತೆಗಿಯಕ್ಕೆ ಹೋಗಿ ಈ ಮೂರ್ತಿ, ಈ ಕಲ್ಲು ಬಂಡೆ ಸಿಕ್ಕಿರೋದ್ರಿಂದ ನಮಗೆ ತುಂಬ ಸಂತೋಷವಾಗುತ್ತೆ. ಅದು ನಮ್ಮ ಭೂಮಿಯಿಂದ ಅಲ್ಲಿಗೆ ಹೋಗಿದೆ. ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಇದು. ನಮ್ಮ ತಂದೆ ತಾಯಿಗಳು ಹಿರಿಯರು ಮಾಡೋ ದಾನ ಧರ್ಮ ಏನು ನಮ್ಮ ಪೂರ್ವ ಜನ್ಮದ ಪುಣ್ಯದಿಂದ ಈ ಶಿಲೆ ಸಿಕ್ಕಿ ರಾಮಂದ್ರಕ್ಕೆ ಹೋಗಿರೋದ್ರಿಂದ ಅಯೋಧ್ಯಕ್ಕೆ ನಮಗೆ ತುಂಬಾ ಸಂತೋಷವಾಗುತ್ತೆ ಸರ್. ಕನ್ಸು ಮನ್ಸೆಲ್ಲರೂ ಎಣಿಸಿದ್ರೆ ಸರ್ ಈ ತರದ ಆಗ್ಬೋದು. ಅದು ಕೆಲಸಕ್ಕೆ ಬರ್ದೇದ್ ಕಲ್ ತೆಗಿಯಕ್ಕೆ ಹೋಗಿದ್ ಮಾಡೋದು ನಾವು ಕನಸಿನಲ್ಲೂ ಕಂಡಿರಲಿಲ್ಲ, ಎಲ್ಲೂ ಯೋಚನೆ ಮಾಡಿರಲಿಲ್ಲ. ಏನೋ ಆಕಸ್ಮಿಕವಾಗಿ ಆಗಿರೋದು ಸಮಯ ಇದು. ಭಗವಂತ. ನಿಮ್ ಜಮೀನ್ ಎಷ್ಟಿದೆ ಸರ್? ಇಲ್ಲಿ ಒಂದು 2 ಎಕರೆ 220 ಕುಂಟೆ ಇದೆ ಸರ್. ನೀವು ಜಮೀನ್ ಹಂಚಿದೀರಾ ನಿಮ್ಮ ಮಕ್ಳುಗಳಿಗೆ? ನಿಮ್ಮ ಮಕ್ಳ ಹೆಸರೇನು ಸರ್? ನಮ್ಮ ಮಕ್ಕಳ ಹೆಸರು ಮೊದಲನೇವರು ರಂಗಸ್ವಾಮಿ, 2ನೇವರು ಕೃಷ್ಣದಾಸು, 3ನೇವರು ರವಿ, 4ನೇವರು ರಮೇಶ್ ಅಂತ ಹೇಳ್ತಾರೆ. ಎಲ್ಲ ದೇವರುಗಳು ನಿಮ್ಮ ಮಕ್ಳ ಹೆಸರಲ್ಲ ಇದಾರೆ ಸರ್. ಈಗ ಜಮೀನು 2 ಎಕರೆ ಇತ್ತಲ್ಲ ಸರ್, ಏನ್ ಜಮೀನಲ್ಲಿ ಏನ್ ಉಳುಮೆ ಮಾಡ್ಬೇಕು ಅಂತಿದ್ರಿ? ಏನ್ ಬೆಳಿಬೇಕು ಅಂತಿದ್ರಿ? ಏನ್ ಬೆಳಿತಿದ್ರಿ? ರಾಗಿ ಬೆಳಿತಿದ್ನೋ, ಹಿಂದೆ ಜೋಳ ಬೆಳಿತಿದ್ನೋ. ಈಗ ರಾಗಿ, ಹತ್ತಿ, ಇದು ತರಕಾರಿಗಳು ಎಲ್ಲ ಮಾಡ್ತೀವಿ. ಬೋರ್ ಹಾಕ್ಸಿದ್ವಿ. ನೀರು ಸ್ವಲ್ಪ ಶಾರ್ಟೇಜ್ ಆಯಿತು, ಅದರಿಂದ ಅದು ನಿಲ್ಲಿಸ್ಬಿಟ್ಟಿದೀವಿ. ಈಗ ರಾಗಿಗೆ ಮಳೆ ಆಶ್ರಯದಿಂದ ಬೆಳೀತಾ ಇದ್ದೀವಿ ಸುಮ್ಮನೆ. ಇಲ್ಲಿ ಈ ರಾಮನ ವಿಗ್ರಹದ ಕಲ್ಲು ಸಿಕ್ಕಿದಾಗ ಏನನ್ನಿಸ್ತು ಸರ್ ಆರಂಭದಲ್ಲಿ? ಅದು ರಾಮರಿಗೆ ಉಪಯೋಗಿಸ್ತಾ ಅಂತ ಗೊತ್ತಿಲ್ಲ. ಒಂದು ದೊಡ್ಡ ಬಂಡೆ, ಏನಪ್ಪ ಈ ಪಾಟಿ ಬೃಹತ್ ಆಕಾರವಾಗಿರೋ ಬಂಡೆ ಸಿಕ್ಕಿದೆಯಲ್ಲ ಇಲ್ಲಿ ಅಂತ ಆ ಯೋಚನೆ ಮಾಡ್ತಾ ಇದ್ವಿ. ಈಗ ಇಷ್ಟು ದೊಡ್ಡ ಭೂಮಿ ಈ ಬಂಡೆನೇ ಸಿಕ್ಕದಲ್ಲ, ಇಲ್ಲಿ ಇದು ಏತಕ್ಕೆ ಉಪಯೋಗ ಆಗುತ್ತಾ ಅಂತಿದ್ದು. ಏನೋ ಅವರು ಯೋಗಿರಾಜ್ ಅವರು ಬಂದು ತಕ ಹೋಗಿ ಅದನ್ನು ಮೂರ್ತಿ ಮಾಡಿ ಈಗ ದೇಶವೆಲ್ಲ ನೋಡಕ್ಕೆ. ಅಂದ್ರೆ ಆರಂಭದಲ್ಲಿ ಕಲ್ ಸಿಕ್ಕಿದಾಗ ಶಪಿಸ್ತಿದ್ರಂತೆ, ಯಾಕಾದ್ರೆ ಈ ಕಲ್ ಸಿಕ್ತೋ, ಇಲ್ಲಿ ಜಮೀನಲ್ಲಿ ಉಳುಮೆ ಮಾಡಕ್ ಆಗ್ತಿಲ್ಲ, ಬೆಳೆ ಬೆಳೆಯಕ್ ಆಗ್ತಿಲ್ಲ ಅಂತ ಹೇಳಿ. ಬಟ್ ರಾಮನ ವಿಗ್ರಹಕ್ಕೆ ಅಂತ ಗೊತ್ತಾದಾಗ ಏನ್ ಅನ್ನಿಸ್ತು ಸರ್? ಅದಕ್ಕೂ ಮೊದಲು ಬಹಳ ಸಂತೋಷ ಆಯ್ತು ಸರ್. ರಾಮನ ವಿಗ್ರಹಕ್ಕೆ ಉಪಯೋಗ ಆಯ್ತು ಅಂತಂದಾಗ ಈ ಕಲ್ಲು ತೆಗೆದ ಮೇಲೆ ಏನೋ ವ್ಯವಸಾಯಕ್ಕೆ ಅನುಕೂಲ ಆಯ್ತು, ತೆಗೆದು ಬಿಡಿ ಅನುಕೂಲ ಆಯ್ತು ಅಂತಿದ್ದು. ಇದು ರಾಮದ ಮೂರ್ತಿಗೆ ಹೋಗದ ಅಂತ ಹೇಳಿದಾಗ ನಮಗೆ ಬಹಳ ಸಂತೋಷ ಆಯ್ತು. ನಮ್ಮ ಕುಟುಂಬದವರು ಎಲ್ರಿಗೂ ಸಂತೋಷ ಆಯ್ತು ಸರ್. ನಮ್ಮ ಊರವರು ಬಹಳ ಸಂತೋಷ ಪಟ್ರು ಸರ್. ಈಗ ರಾಮನ ವಿಗ್ರಹ ನೋಡ್ಲಿಕ್ಕೆ ಏನಾದ್ರು ಹೋಗ್ತೀರಾ ಸರ್? ಹೋಗ್ಬೇಕು, ಹೋಗಿ ನೋಡ್ಲೇಬೇಕು ಸರ್ ನಾವು. ಜಮೀನು ಅಂದ್ರೆ ನಿಮ್ ಜಮೀನಲ್ಲೇ ಸಿಕ್ಕಿದ್ ಕಲ್ಲು ಅಂತ ಗೊತ್ತಾದ್ಮೇಲೆ ರಾಮ ಪ್ರತಿಷ್ಠಾನದವರು
ಅಥವಾ ಅಲ್ಲಿ ಅಯೋಧ್ಯೆಯವರು ಯಾರಾದ್ರೂ ಭೇಟಿಯಾಗಿದ್ರ ಸರ್? ಯಾರು ಭೇಟಿಯಾಗಿಲ್ಲ ಸರ್. ಇನ್ನು ಇವ್ರು ಬಂದು ಅಗಸ್ತಿ ಬಟ್ಟೆ ಕೊಟ್ಟರು ಹೋದ್ರು ಅಷ್ಟೇ, ಇನ್ಯಾರು ಭೇಟಿಯಾಗಿಲ್ಲ. ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಏನಂದ್ರು ಸರ್? ಬಂದಿಲ್ಲ ಸ್ವಾಮಿ, ಅವರು ನೋಡಿಲ್ಲ ನಾನು. ಅವರು ಬಂದಿಲ್ಲ. ಇವತ್ ಸಂಜೆ ಏನು ಹಬ್ಬ ತರ ಮಾಡ್ತಿದ್ರಿ ಪೂಜೆ? ಇವರು ಅರಮನೆ ಇಲಾಖೆಯವರು ರಾಜಪುರೋಹಿತರು ಇಲ್ಲಿ ಪೂಜೆ ಮಾಡಬೇಕು ಅಂತ ಅಲ್ಲಿ ಅಯೋಧ್ಯದಿಂದ ಇನ್ಸ್ಟ್ರಕ್ಷನ್ ಬಂದಿದೆ, ನೀವು ಮಾಡಬೇಕು, ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಳಿ, ಬಂದು 5 ಗಂಟೆ ಮಂಗಳವಾರ 5 ಗಂಟೆ ಹೊತ್ತಿಗೆ 5:30 6 ಗಂಟೆ ಹೊರಗಡೆ ಗೋಧೂಳಿ ನಕ್ಷತ್ರದಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕಾಗಿ ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ವಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಜಮೀನಿನ ಮಾಲೀಕರಾದಂತಹ ರಾಮದಾಸ್ ಅವರ ಮಾತುಗಳು. ನಿಜಕ್ಕೂ ಜಮೀನಲ್ಲಿ ಆರಂಭದಲ್ಲಿ ಉಳುಮೆ ಮಾಡಬೇಕಾದ್ರೆ ಇದು ಯೋಗ್ಯವಾದ ಕಲ್ಲಲ್ಲ, ಯಾಕಾದ್ರೂ ಈ ಕಲ್ಲು ಬತ್ತು ಅಂತ ಹೇಳಿ ನಾವು ಬೇಸರವನ್ನು ವ್ಯಕ್ತಪಡಿಸ್ಕೊಂಡಿದ್ವಿ. ಆದ್ರೆ ಈ ಕಲ್ಲು ರಾಮನ ಮೂರ್ತಿಯನ್ನು ಉದ್ಭವಿಸುತ್ತೆ ಅಂತ ಗೊತ್ತಾದಾಗ ನಮ್ಗೆ ನಿಜಕ್ಕೂ ಅಚ್ಚರಿ ಆಯ್ತು. ಕನ್ಸೋ ನನಸೋ ಅನ್ನೋ ರೀತಿ ಭಾವ ಕೂಡ ಏರ್ಪಡುವಂತ ಕೆಲಸಕ್ಕೆ ಮುಂದಾಗಿತ್ತು. ಸದ್ಯ ನಾವು ಸಂತಸಗೊಂಡಿದ್ದೇವೆ ಎಂಬ ಮಾತುಗಳನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.